ಮತ್ತೆ ಸುಹಾಸಿನಿಗೆ ಸ್ವಾಗತ. ಅವಧಿಗೆ ಮುನ್ನ ಹುಟ್ಟುವಂತಹ ಮಕ್ಕಳಲ್ಲಿ ಅಂಧತ್ವ ಯಾಕೆ ಕಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ವೈದ್ಯರಿಂದ ಪಡ್ಕೊಳ್ಳೋಣ. ಆನಂದ್, ಇವಾಗ ಆರೋಪಿ ಬಿಟ್ಟು ಬೇರೆ ಯಾವೆಲ್ಲ ರೀತಿಯ ಕಣ್ಣಿನ ಸಮಸ್ಯೆಗಳು ಈ ಪ್ರೀಮೆಚ್ಯೂರ್ ಬೇಬೀಸ್ ಅಲ್ಲಿ ಕಾಣಿಸ್ಕೊಳ್ಬಹುದು? ಸೊ ಆರೋಪಿ ಬಿಟ್ಟರೆ ಅಫ್ಕೋರ್ಸ್ ಆರೋಪಿ ಮೊದಲನೇ ಬರುವ ಪ್ರಾಬ್ಲಮ್ಮು 1 ತಿಂಗಳು 1.5 ತಿಂಗಳು. ಅದಾದಮೇಲೆ ಪ್ರಿಮೆಚ್ಯೂರ್ ಮಕ್ಕಳಿಗೆ ಟರ್ಮ್ ಬೇಬೀಸ್ ನಾರ್ಮಲ್ ಬೇಬೀಸ್ಗಿಂತ ನಾವು ಕಂಪೇರ್ ಮಾಡಿದರೆ ಕೆಲವು ಪ್ರಾಬ್ಲಮ್ಸ್ ಬರೋ ಜಾಸ್ತಿ ಪರ್ಸೆಂಟೇಜಲ್ಲಿ ಬರುತ್ತೆ. ಅದು ಮೋಸ್ಟ್ ಕಾಮನ್ಲಿ ಕನ್ನಡಕ ಬರುವ ಚಾನ್ಸಸ್, ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ. ಮತ್ತು ದೃಷ್ಟಿಯನ್ನು ಸ್ವಲ್ಪ ಸ್ಲೋ ಆಗಿ ಡೆವಲಪ್ ಆಗೋದು, ಡಿಲೇಡ್ ವಿಜುವಲ್ ಮೆಚುರೇಷನ್ ಅಂತ ಹೇಳ್ತೀವಿ. ಮತ್ತು ಸ್ಕ್ವಿಂಟ್, ಮಾಲ್ಗಣ್ಣು, ವಾರೆಗಣ್ಣು ಅಂತ ಹೇಳ್ತಾರೆ. ಸೊ ಇದು ನಾವು ಎಷ್ಟು ಬೇಗ ಆರೋಪಿ ಥರನೇ ಎಷ್ಟು ಬೇಗ ನಾವು ಕಂಡು ಹಿಡಿದು ಅದನ್ನು ಚಿಕಿತ್ಸೆ ಮಾಡ್ತೀವಿ ಅಷ್ಟೇ ಒಳ್ಳೆ ಸಕ್ಸಸ್ ಆಗಿ ಮತ್ತು ದೃಷ್ಟಿನೂ ಚೆನ್ನಾಗಿ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ಮಗುಗೆ ದೃಷ್ಟಿ ಟೆಸ್ಟ್ ಮಾಡಬೇಕು 5-6 ವರ್ಷ ಆದಮೇಲೆ ಸ್ಕೂಲ್ಗೆ ಹೋದ್ಮೇಲೆ ABCD ಹೋದ್ಮೇಲೆ ಅದು ತುಂಬ ಸುಲಭ. ಬಟ್ ಮಕ್ಕಳು ಮಾತಾಡೋ ಮುಂಚೆನೇ ದೃಷ್ಟಿ ಹೆಂಗೆ ಟೆಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಸ್ಪೆಷಲ್ ಟೆಕ್ನಿಕ್ಸ್ ಇರುತ್ತೆ ಪ್ರೀ ವರ್ಬಲ್ ವಿಷನ್ ಟೆಸ್ಟಿಂಗಲ್ಲಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ ನಾವು 3ನೇ ತಿಂಗಳು 6ನೇ ತಿಂಗಳು 9 1 ವರ್ಷ 1.5 ವರ್ಷ ಆವಾಗ ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಮಗು ದೃಷ್ಟಿ ಸ್ವಲ್ಪನೂ ಕಮ್ಮಿ ಇದ್ದರೆ, ಸ್ವಲ್ಪನೂ ಸ್ಲೋ ಇದ್ದರೆ ಕಂಪೇರ್ ಟು ಟರ್ಮ್ ಬೇಬಿ, ನಾವು ಸ್ಪೆಷಲ್ ವಿಷನ್ ಸ್ಟಿಮ್ಯುಲೇಷನ್ ಎಕ್ಸಸೈಸಸ್ ಎಲ್ಲ ಕೊಟ್ಟು ಆ ದೃಷ್ಟಿಯನ್ನು ಹೆಚ್ಚು ಮಾಡಿಸ್ಬೋದು. ಓಕೆ, ಇವಾಗ ನೀವು ಮಾಡ್ತಿರೋ ಸ್ಕ್ರೀನಿಂಗ್ ಬಗ್ಗೆ ಸಾಮಾನ್ಯವಾಗಿ ಪೋಷಕರ ಮಾಹಿತಿ ಪಡ್ಕೋಬೇಕು ಅಂದರೆ ಯಾವ ರೀತಿ ಪಡ್ಕೋಬಹುದು? ಸೊ ನಮ್ಮದು 3 ಝೋನ್ಸ್ ಇದೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ. ಸೌತ್ ಝೋನಲ್ಲಿ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ. ಅವರು ನಾವು ಎಲ್ಲೆಲ್ಲಿ ಯಾವ್ಯಾವ ಹಾಸ್ಪಿಟಲ್ಗೆ ಹೋಗ್ತೀವಿ ಅವ್ರು ಯೂಶ್ವಲಿ ಇದು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರದ್ದು ಮೊಬೈಲ್ ನಂಬರ್ ನಾವು ವ್ಯೂವರ್ಸ್ ಕೊಡ್ಬೋದು. ಮತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ನಾವು ಆಲ್ರೆಡಿ ನಡೆಸ್ತಾ ಇದ್ದೀವಿ ಅಲ್ಲಿ ಒಂದು ಸೆಪ್ರೇಟಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ, ಅವ್ರದ್ದು ಮೊಬೈಲ್ ನಂಬರು ವ್ಯೂವರ್ಸ್ ಕೊಡ್ಬೋದು. ಸೆಂಟ್ರಲ್ ಕರ್ನಾಟಕದಲ್ಲಿ ಈ ವರ್ಷ ನಾವು ಶುರು ಮಾಡ್ತೀವಿ. ಅಲ್ಲಿವರೆಗೂ ಅವ್ರಿಗೇನಾದರೂ ಡೌಟ್ ಇದ್ದರೆ ನಮ್ಮದು ಸೌತ್ ಝೋನ್ ಪ್ರಾಜೆಕ್ಟ್ ಮ್ಯಾನೇಜರ್ ಕೇಳಿದರೆ ನಾವು ಅದನ್ನು ಕ್ಲಾರಿಫೈ ಮಾಡ್ತೀವಿ. ಓಕೆ, ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಅಂದರೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಮುಗಿದೋಗಿದೆ, ಇನ್ನು ಮುಂದಕ್ಕೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಮುಂದೆ ಬೆಳೀತಾ ಮಗು ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಗಬಹುದಾ? ಅಂದರೆ ಈ ರೆಟಿನಾಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ಬಹುದಾ? ಸೊ ಅದೇ ಒಂದ್ಸತಿ ನರಕ್ಕೆ ಪೂರ್ತಿ ರಕ್ತ ಸಪ್ಲೈ ಬಂದರೆ ಯೂಶಲಿ ಅಂಧತ್ವ ಆಗೋ ಚಾನ್ಸಸ್ ಮಾತ್ರ ಕಡಿಮೆ ಆಗುತ್ತೆ. ಬಟ್ ಬಾಕಿ ಸೀಕ್ವೆಲೆ ಅಂತ ಹೇಳ್ತೀವಿ, ಸಿವಿಯರ್ ಆರೋಪಿಯಲ್ಲಿ ಅವ್ರಿಗೆ ಕನ್ನಡಕ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ಕ್ವಿಂಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು 3ನೇ ವರ್ಷ 4ನೇ ವರ್ಷದಲ್ಲಿ ಪೊರೆ ಬರೋದು, ಕಣ್ಣಿಗೆ ಗ್ಲಾಕೋಮಾ ಆಗೋದು, ಅಂದರೆ ದೊಡ್ಡವ್ರಿಗೆ ಯಾವ್ದಾವ್ದು ಕಣ್ಣಿಗೆ ಕಾಯಿಲೆ ಬರುತ್ತೆ ಅದು ಒಂದು ಸ್ವಲ್ಪ ಹೆಚ್ಚಿನ ಪರ್ಸೆಂಟೇಜಲ್ಲಿ ಪ್ರಿಮೆಚ್ಯೂರ್ ಮಕ್ಕಳಿಗೆ ಆಗ್ಬೋದು. ಸೊ ಅದಕ್ಕೆ 3 ವರ್ಷವರೆಗೂ ಮಕ್ಕಳು ಮಾತನಾಡೋವರೆಗೂ ಜಾಸ್ತಿ ಫ್ರೀಕ್ವೆಂಟ್ಲಿ ನೋಡಬೇಕಾಗತ್ತೆ. 3 ವರ್ಷದ ನಂತರ ಸ್ಕೂಲ್ಗೆ ಹೋಗಿದ ಮೇಲೆ ಅಟ್ಲೀಸ್ಟ್ ವರ್ಷಕ್ಕೆ 1 ಸತಿ ನರ ಟೆಸ್ಟ್ ಮಾಡೋದು ಮತ್ತು ತುದಿಯಲ್ಲಿ ನೋಡೋದು, ಎಲ್ಲೆಲ್ಲಿ ರಕ್ತ ಹೋಯಿತು ಆ ಜಾಗಕ್ಕೆ 1 ಸತಿ ಜಸ್ಟ್ ರುಟೀನ್ಲಿ ಚೆಕ್ ಮಾಡಿಬಿಟ್ಟು ಏನಾದ್ರು ತೊಂದರೆ ಬಂದಿದೆಯಾ ಇಲ್ಲ ಅಂತ ನೋಡಿದರೆ ಒಳ್ಳೇದಾಗುತ್ತೆ. ಓಕೆ, ಸೊ ಶ್ವೇತಾ ನಮಗೆ ಕರೆ ಮಾಡಿದ್ದಾರೆ. ಶ್ವೇತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಡಾಕ್ಟರ್. ನಮಸ್ಕಾರ. ನಮಸ್ತೆ ಡಾಕ್ಟರ್. ನಮಸ್ಕಾರ, ಕೇಳಿ. ಹಲೋ ಶ್ವೇತಾ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿಮಾ, ಕಾಲ್ ಕಟ್ ಆಗುತ್ತೆ, ಡೈರೆಕ್ಟ್ ಆಗಿ ಕಾಲ್ ಅಲ್ಲಿ ಮಾತಾಡಿ. ನಮ್ಮ ಮಗು ಪ್ರೀಮೆಚೂರ್ ಬೇಬಿ 7 ಮಂತ್ ಡೆಲಿವರಿ ಆಗಿದ್ದು. ನಿಮ್ಮ ಹತ್ರ ತೋರಿಸ್ತಿದ್ದು ಅವನಿಗೆ 2 ಕಣ್ಣಲ್ಲಿ ಬೆಳವಣಿಗೆ ಚೆನ್ನಾಗಿದೆ. ಲಾಸ್ಟ್ 1 year 3 months ಅಲ್ಲಿ 1 ಕಣ್ಣಿನ ನರ ಸ್ವಲ್ಪ ಬೆಳವಣಿಗೆ ಕಡಿಮೆ ಇದೆ. ಅದು ಮೊದಲನೇ ಸ್ಟೇಜ್ ಅಲ್ಲಿ ಇದೆ, ಪರವಾಗಿಲ್ಲ, ನೋಡೋಣ 1-3 months ಬಿಟ್ಟು ಬನ್ನಿ ಅಂತ ಹೇಳಿದ್ರಿ. ಅದಕ್ಕೆ ಬರೋದಿಕ್ಕಾಗಿಲ್ಲ, ಸ್ವಲ್ಪ ಊರಲ್ಲಿ ಇದ್ದೀವಿ ನಾವು, ಹಳ್ಳಿ ಕಡೆ ಬಂದ್ಬಿಟ್ಟಿದ್ದು. ಸೊ ಹಾಗಾಗಿ ಮತ್ತೆ ಇವಾಗ ಅದೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ಬೇಕಿತ್ತು ಅಷ್ಟೇ. ಸೊ ಒಂದ್ಸತಿ ನರ ಪೂರ್ತಿ ವಾಸಿ ಆಗಿದ್ಮೇಲೆ ಮತ್ತೊಮ್ಮೆ ಜಸ್ಟ್ ನಾವು ರುಟೀನ್ಲಿ ದೃಷ್ಟಿಯನ್ನು ಚೆಕ್ ಮಾಡುವಾಗ ತೋರ್ಸೋದು ಒಳ್ಳೇದು. ಬಟ್ ಇದು ಆರೋಪಿ ಕಾಯಿಲೆ ತರ ಒಂದು ಅರ್ಜೆನ್ಸಿ ಅಲ್ಲ. ಈಗ ತೋರಿಸಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗತ್ತೆ ಅಂತಲ್ಲ. ಈ ವಾರ ಬರಕ್ಕಾಗಿಲ್ಲ ಅಂದ್ರೆ 1-2 ವಾರದ ಒಳಗಡೆ ಬನ್ನಿಮ್ಮ, ಬಟ್ ನಿಗ್ಲೆಕ್ಟ್ ಮಾಡಬೇಡಿ. ಓಕೆ, ಈಗ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಶೋಭಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ. ಡಾಕ್ಟರ್ ಜೊತೆ ಮಾತಾಡಿ. ಕೇಳಿ ಶೋಭಾ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ನಮ್ಮ ಮಗುಗೆ 5 years ಈಗ. ಅದು ಅಡಾಪ್ಟೆಡ್ ಬೇಬಿ. ಮಗು ಯಾವ ಮಂತಲ್ಲಿ ಹುಟ್ಟು ಏನು ಕರೆಕ್ಟಾಗಿ ಡೀಟೇಲ್ ನಮಗ್ ಗೊತ್ತಿಲ್ಲ. ಅವನಿಗೆ ಸ್ವಲ್ಪ ಸರಿ ಕಾಣಿಸಲ್ಲ, ದೂರದ್ದೆಲ್ಲ ಕಾಣಿಸಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಒಟ್ಟಾರೆ ಪ್ರೀಮೆಚ್ಯೂರ್ ಬೇಬಿ ಅದು. ಆಕ್ಚುಲಿ 8 months ಅಂತ ಹೇಳಿದ್ದಾರೆ, ಅದೇನು ಗೊತ್ತಿಲ್ಲ ನಮಗೆ ಡೀಟೇಲ್ ಆಗಿ. ಅದಕ್ಕೆ 2.25 ಇದೆ ಸರ್ ಈಗಲೇ ಅವನಿಗೆ.
ಒಂದ್ಸತಿ ಪರೀಕ್ಷೆ ಮಾಡೋದು ಒಳ್ಳೇದಮ್ಮ. ದೃಷ್ಟಿನೂ ಟೆಸ್ಟ್ ಮಾಡ್ಬೋದು. ನೀವು ಹೇಳಿದಂಗೆ 5 ವರ್ಷ ಈಸಿಲಿ ಕೋಆಪ್ರೇಟಿವ್ ಮಾಡ್ತಾನೆ. ನಾರ್ಮಲ್ ರೀತಿಯಲ್ಲಿ ದೃಷ್ಟಿಯನ್ನು ಟೆಸ್ಟ್ ಮಾಡಿಸ್ಬೋದು. ಮತ್ತು ಇಡೀ ಕಣ್ಣನ್ನು ಒಂದ್ಸತಿ ಚೆಕಪ್ ಮಾಡೋದು ಒಳ್ಳೆಯದು. ಕಣ್ಣಿನ ಮುಂದಿನ ಭಾಗ, ಲೆನ್ಸು ಮತ್ತು ಅಫ್ಕೋರ್ಸ್ ರೆಟಿನಾನು ನೋಡಬೇಕಾಗತ್ತೆ. ಅದು ಒಂದ್ಸತಿ ನೋಡಿದ ಮೇಲೆ ಗೊತ್ತಾಗುತ್ತೆ. ನೀವು ಹೇಳಿರೋ ಪ್ರಕಾರ ಮೇ ಬಿ ಅದು ಕನ್ನಡಕ ಪ್ರಾಬ್ಲಮ್ ಮಾತ್ರ ಇರ್ಬೋದು, ರೆಟಿನಾ ಪ್ರಾಬ್ಲಮೇ ಇರಬೇಕು ಅಂತ ಏನೂ ಇಲ್ಲ. ಒಂದ್ಸತಿ ಪರೀಕ್ಷೆ ಮಾಡೋದು ಒಳ್ಳೆಯದು. ಓಕೆ ಆನಂದ್, ನಿಮ್ಮ ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಸರ್? ಓಕೆ, ಕೊನೆಯದಾಗಿ ನಿಮಗೆ ವಿಳಾಸ ಕೂಡ ಕೊಡ್ತೀವಿ. ಶೋಭಾ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಆನಂದ್, ಕೊನೆಯದಾಗಿ ಕೇಳುವಂಥದ್ದು, ಏನೆಲ್ಲ ಪ್ಲಾನ್ಸ್ ಇದೆ ನೆಕ್ಸ್ಟ್ ಕಿಡ್ರೋಪ್ ಕಡೆಯಿಂದ? ಇದು ಸರ್ಕಾರದಿಂದ ನಾವು ಸಹಯೋಗ ಪಟ್ಟಿದ ಮೇಲೆ ಅವರು ಬೇರೆ ಜಿಲ್ಲೆಗಳಲ್ಲಿ ಶುರು ಮಾಡಬೇಕು ಅಂತಿದ್ದಾರೆ. ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾನು ಬೇರೆ ರಾಜ್ಯಗಳಲ್ಲಿ ಈ ಪ್ರೋಗ್ರಾಮ್ ನಡೆಸಬೇಕು ಅಂತ ಇದ್ದಾರೆ. ಸೊ ನಮ್ಮ ಆಸ್ಪತ್ರೆ ಅಲ್ಲಿ ನಾವು ಸಹಯೋಗ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು 4 ಸ್ಟೇಟ್ಸ್ ಅಲ್ಲಿ MOUs ಎಲ್ಲ ಸೈನ್ ಆಗಿದೆ. ಸೊ ಒಂಥರ ನ್ಯಾಷನಲ್ ಪ್ರೋಗ್ರಾಮ್ ಆಗಿಬಿಟ್ರೆ ಅಟ್ಲೀಸ್ಟ್ ಯಾವ ಹಳ್ಳಿಗಳಲ್ಲಿ ಒಂದು ಮಗು ಪ್ರಿಮೆಚೂರ್ ಹುಟ್ಟಿದ್ರೆ ಅಥವಾ ತೂಕ ಕಮ್ಮಿ ಹುಟ್ಟಿಬಿಟ್ರೆ ಅವ್ರಿಗೆ ಆ ಸುವಿಧಾವನ್ನು ಸಿಗಬೇಕು. ಯಾರಾದರೂ ಅಲ್ಲಿ ಸ್ಕ್ರೀನಿಂಗ್ ಮಾಡಬೇಕು. ಟೆಲಿಮೆಡಿಸಿನಿಂದ ಸ್ಕ್ರೀನ್ ಮಾಡಲಿ, ಇಲ್ಲ ಡಾಕ್ಟ್ರಲ್ಲಿ ಕಳಿಸ್ಬಿಟ್ಟು ಮಾಡಲಿ, ಒಟ್ಟಿನಲ್ಲಿ ಆ ಮಗು ಬ್ಲೈಂಡ್ ಆಗಬಾರ್ದು. ಆ ಒಂದು ಉದ್ದೇಶದಿಂದ ನಾವು ಮುಂದೆ ಪ್ರೋಗ್ರಾಮು ನಡೆಸಬೇಕು. ಖಂಡಿತ ನಿಮ್ಮೆಲ್ಲ ಯೋಜನೆಗಳು ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ಅವಧಿಗೆ ಮುಂಚೆ ಹುಟ್ಟಿರೋ ಅಂದರೆ ಪ್ರೀಮೆಚ್ಯೂರ್ಡ್ ಬೇಬಿ ಏನಾದರೂ ನಿಮ್ಮ ಮನೇಲಿ ಹುಟ್ಟಿದ್ರೆ ಖಂಡಿತ ಅದರ ಬಗ್ಗೆ ಗಮನ ಹರಿಸಿ. ಯಾಕೆಂದರೆ ತಿಂಗಳುಗಳ ಲೆಕ್ಕದಲ್ಲಿ ಮಗುವಿಗೆ ಅಂಧತ್ವ, ಶಾಶ್ವತ ಅಂಧತ್ವ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಪ್ರೀಮೆಚ್ಯೂರ್ಡ್ ಬೇಬಿ ಆದರೆ ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕಾಗುತ್ತೆ, ಸಾಕಷ್ಟು ಪರೀಕ್ಷೆಗಳು ಮಾಡಿಸಬೇಕಾಗುತ್ತೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.